ಇವರದೇ ಕೊರಿಯೋಗ್ರಫಿ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೇ. ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸುಸ್ವಾಗತ. ನಿನ್ನೆ ವ್ಲಾಗ್ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರೋ ಅವರೆಲ್ಲ ಹೋಗಿ ನೋಡ್ಕೊಂಬನ್ನಿ. ಆ ವ್ಲಾಗ್ನ ಕಂಟಿನ್ಯೂಷನ್ನೇ ಇದಾಗಿರುತ್ತೆ. ಅಂಶಜಿಕ್ಕ ಮತ್ತು ಜಗ್ಗಜಿಕ್ಕ, ಅಂಶಜಿಕ್ಕಮ್ಮನ ಬ್ರದರ್ ಪಾವನ ಕಲಾರ್ಟ್ಸ್ ಓನರ್ ವಿಘ್ನೇಶ್ ಅಮ್ಮ ಇದ್ದಾರೆ. ಅವರ ಮಗಂದು ಉಪನಯನ ಇದೆ. ಈಗ ಇಲ್ಲಿಂದ ಪುತ್ತೂರಿಗೆ ಹೋಗ್ಬೇಕು. ಪುತ್ತೂರಿಗೆ ಎಷ್ಟು ಕಿಲೋಮೀಟರ್ ಉಂಟು? ಹೋಗ್ಬೇಕು. ಪುತ್ತೂರಿಗೆ ಹೋಗುವಾಗ ಅವರು ಬಾಗಿಲಾಕಿ ಹೋಗಿರ್ತಾರೆ. ಗಂಟೆ ಈಗ 2 ಗಂಟೆ. ಓಕೆ, ಇಲ್ಲಿಂದ ಇನ್ನು 1 ಅವರ್ ಬೇಕು ಹೋಗೋದಕ್ಕೆ. ಫುಲ್ ಡೆಕೋರೇಷನ್ ನೋಡ. ಇವರದೇ ಕೊರಿಯೋಗ್ರಫಿ. ಜಾಲಿ ಮ್ಯಾಮ್. ನಿಮ್ಮ ನೀವೇ ಹೇಳಿ. ಇಂಟ್ರು ಏನಿಲ್ಲ, ನಿಮ್ದೆ, ನೀವೇ ಹೇಳಿ. ಇಂಟ್ರು ಆಗಿಂಚಲ್ಲ ಅದೀಗಲ್ಲ. ಅದೇನಂದ್ರೆ ಇವರೆಲ್ಲ ಮಲ್ಟಿ ಟ್ಯಾಲೆಂಟೆಡ್. ಇಲ್ಲಿದ್ದ ಮಂಡೆಯನ್ನು ಇವರು ಹಾಕೊಂಡಿದ್ದಾರೆ. ಯಾವ ಈ ಪೊಂಜೋನಕ್ಲಿಗೆ ವಾಪ್ ಹೋಗಲ್ಲ ಅವರು. ಮಂಡ್ಯದಗಿರಿ. ಹಾಯ್ ವಿನಿಲ್. ಹಾಯ್ ಅಲ್ಲ. ಹಾಯ್ ಮ್ಯಾಮ್. ಸೂಪರ್. ನೀನ್ ಮಿಸ್ ಮಾಡ್ಕೊಂಡ್ಯಾ ಕೆಲವು ಪ್ರೋಗ್ರಾಮ್. ಜೂನಿಯರ್ ರಿಷಬ್ ಶೆಟ್ರು, ಜೂನಿಯರ್ ಅಂಬರೀಶ್, ಶಿವರಾಜ್ ಕುಮಾರ್, ಮತ್ತೆ ಕೋಳಿ. ನನ್ನ ಸ್ಟೇಟಸ್ ನೋಡು. ಅಂಬರೀಶ್, ಜೂನಿಯರ್ ಅಂಬರೀಶ್ ಅಣ್ಣ ನೋಡಿ. ಚಪ್ಪಾಳೆ ಹಾಕೋರು ಅಂದ್ರೆ ನಮ್ಮ ಮಂಗಳೂರು ಸೈಡ್ ಅವರು. ಅದರಲ್ಲೂ ಪುತ್ತೂರು ನಿಜವಾಗ್ಲೂ ಬಹಳ ಖುಷಿ ಆಯಿತು. ಪುತ್ತೂರು ಇದ್ದಂಗೆ ಅಲ್ವಾ, ತುಪ್ಪದಲ್ಲಿ ಮಾಡಿದಂತಹ ಜನಗಳಿದ್ದಂಗೆ ಬಹಳ ಸಂತೋಷ. ನಿಮ್ಮ ಅಭಿಮಾನ ಹೀಗೆ ಧನ್ಯವಾದ. ಆಡಿಪ್ಪ. ಥ್ಯಾಂಕ್ ಯು ಆನಂದಿ ಅವರಿಗೆ. ಜೋರಾದ ಚಪ್ಪಾಳೆ ಜೂನಿಯರ್ ಅಂಬರೀಶ್ ಅವರು ಮುಂದೆ ಇರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಅವ್ರ ಪ್ರೀತಿಯ. ನೀವೇ ಹೇಳು. ಕಾಲೇಜ್ ಡೇಸ್ ಅಲ್ಲಿ ಪ್ರೋಗ್ರಾಮ್ ಕೊಡ್ತಿದ್ವಿ.
ಆವಾಗ ವಿಘ್ನೇಶ್ ಅಮ್ಮನ ಜೊತೆಗಿದ್ದದ್ದು ಇವರೇ, ಗಣೇಶಣ್ಣ. ಇವರು ನಮ್ಮ ವಿಷ್ಣು ಅಭಿಮಾನಿ. ವಿಷ್ಣುವರ್ಧನ್ ಸರ್ದು ಡೈಲಾಗ್ ಒಂದು 5 ಕೋಟಿ ಕನ್ನಡಿಗ ಜನರ ಇದು 5 ಕೋಟಿ ಕನ್ನಡಿಗರ ಆಸ್ತಿ. ಅವರ ತಮ್ಮ ಸತ್ಯಣ್ಣ. ಹಾಯ್, ಹೇಗಿದೆ ಮದುವೆ ಲೈಫು? ತೊಂದರೆ ಇಲ್ಲ, ಮೊದಲಿಂದ ಖುಷಿ ಆಗ್ತಾ ಉಂಟು. ಕ್ಯಾಮರಾ ಕೇಳಲೇಬೇಕಲ್ಲ? ಹೌದು, ಮತ್ತೆ ಸುಳ್ಳು ಹೇಳಲಿಕ್ಕೆ ಆಗ್ತದ? ಇಲ್ಲಿ ವಿಘ್ನೇಶ್ ಅಮ್ಮನ ಎಲ್ಲ ಡೆಕೋರೇಷನ್ ಸೆಟ್ ಎಲ್ಲ ಇಲ್ಲೇ ಇದೆ ಅಲ್ಲ? ಇವರು ಭಾವನಾ ಕಲರ್ಸ್ ಉಪ್ಪಿನಂಗಡಿಯನ್ನು ನೋಡಿಕೊಳ್ಳೋದು ಇವರೇ. ಪುತ್ತೂರಲ್ಲಿ ಒಂದು ಬ್ರಾಂಚ್ ಇದೆ, ಉಪ್ಪಿನಂಗಡಿಯಲ್ಲಿ ಒಂದು ಬ್ರಾಂಚ್ ಇದೆ. ನೀವು ಉಪ್ಪಿನಂಗಡಿ? ಹೌದು, ಉಪ್ಪಿನಂಗಡಿ. ಇದು ಗೊಂಬೆಗಳ ಹುಲಿ ಕುಣಿತ. ಭಾರಿ ಖುಷಿ ಆಯಿತು. ಏನು ಇಂಪ್ರೂವ್ಮೆಂಟ್ ಪರ್ಫಾರ್ಮೆನ್ಸ್ ಬಿಗ್ ಬಾಸ್ ಅಲ್ಲಿ ನಾವು ನೋಡ್ತಿದ್ದೇವೆ, ನಿಮಗೆ ಒಟ್ಟು ಸಾಕಿದ್ದೇವೆ, ಗೊತ್ತುಂಟ ಗೊತ್ತಿಲ್ಲ, ಭಾರಿ ಖುಷಿ ಆಯಿತು. ವಿಘ್ನೇಶ್ ಅಮ್ಮನ ಜೊತೆ ನಾವು ಕಾರ್ಯಕ್ರಮ ಏನಾದರೂ ಕಲ್ಚರಲ್ ಪ್ರೋಗ್ರಾಮ್ ಕೊಡೋದಿದ್ದಾಗ ಪ್ರದೀಪಣ್ಣ ಇವರು ಮೇಕಪ್ ಮಾಡ್ತಿದ್ರು. ಈಗ ಈಗ ಬಿಸ್ನೆಸ್ ಕೆಲಸ ಮೇಕಪ್ ಮಾಡ್ತೇನೆ, ಬಿಸ್ನೆಸ್ ಮಾಡ್ತಿದ್ದೇನೆ. ಹಳೆ ಪ್ಯಾರಿಫಿಕೇಶನ್ ಉಪ್ಪಿನ ದಾರಿ, ಐಸ್ ಕ್ಯಾಂಡಿ, ದೂಸ್ ಕ್ಯಾಂಡಿ, ಕ್ಯಾಂಡಿ ಕ್ಯಾಂಡಿ, ಸೈಕಲ್ ಬೇರೆ ಇಟ್ಟಿದ್ದಾರೆ ಕ್ಯಾಂಡಿಗೆ. ಎಂತ ಸೇಲ್ ಮಾಡೋದು? ಅಲ್ಲ ಅಲ್ಲ ಬನ್ನಿ 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 ಬನ್ನಿ, ಐಸ್ ಕ್ರೀಮ್ ಐಸ್ ಕ್ರೀಮ್. ನಂದು ಬ್ಯಾಂಡ್ ಆಯ್ತದ ಅಂತ ಕೂತ್ಕೊಳ್ಳಿ ಹೇಳ್ಬೇಕು. ನೀವೆಂತ ಬೈಯುದಾ? ಒಂದನೇ ಕ್ಲಾಸ್ ಇದ್ದ, 2ನೇ ಕ್ಲಾಸ್ ಇದ್ದ. ಆಗ ಅಂಗನವಾಡಿ ಮಕ್ಕಳ ಡ್ಯಾನ್ಸ್ ಇತ್ತು. ಈಗ ಎಷ್ಟನೇ ಕ್ಲಾಸ್ ಇದೆ ಕೇಳಿ? ನೋಡಿ, ನಾವು ಸಣ್ಣದಿರ್ಬೇಕಾದ್ರೆ ಐಸ್ ಕ್ಯಾಂಡಿ ಬಂದಾಗ ಭಾರಿ ಖುಷಿಪಟ್ಟು ಓಡಿಕೊಂಡು ರೋಡ್ ಹತ್ರ ಹೋದಾಗ ಐಸ್ ಕ್ಯಾಂಡಿ ಮಾಮ ಬಂದರು ಅಂತ ಖುಷಿ ಪಡ್ತಿದ್ವಿ. ಈಗಿನ ಮಕ್ಕಳಿಗೆ ಅಂಥ ಒಂದು ಅನುಭವ ಸಿಕ್ಕಿರ್ಲಿಕ್ಕೆ ಚಾನ್ಸ್ ಇಲ್ಲ. ಅಂಥ ಅನುಭವನ ಈಗಲೂ ಮುಂದುವರಿಸ್ತಿದ್ದಾರೆ. 40 ವರ್ಷ ಆಯ್ತಂತೆ. 47 ವರ್ಷ ಐಸ್ ಕ್ಯಾಂಡಿ ಸೇಲ್ ಮಾಡ್ತಿದ್ದಾರೆ. ಇದೇ ಗಾಡಿಯಲ್ಲಿ? ಇದೆ ಗಾಡಿ ಅಂತ ತುಂಬ ಜನ ಬೇರೆ ಬೇರೆ ಆಗಿದೆ, ಡಬ್ಬ ಬೇರೆ ಬೇರೆ ಇದೆ. ಜನ ನಾನು ಮಾತ್ರ ಹಾಗೆ. ಎಷ್ಟು ದುಡಿತೀರಿ? ಇಲ್ಲ, ಈಗ ಕಮ್ಮಿ ವ್ಯಾಪಾರ. ಮೊದಲೆಲ್ಲ ಒಂದು 20, 1,000, 1,500 ರೂಪಾಯಿವರೆಗೆ ವ್ಯಾಪಾರ ಆಗ್ತಿತ್ತು. ಈಗ ಇಲ್ಲ, ಈಗ 1,500 ಅಷ್ಟೇ. ಹೌದೌದು ಸರ್. ಓಕೆ. ಮಕ್ಕಳೆಲ್ಲ ಗುಳಿಗೆಲ್ಲ. ಈಗ ನೀವು ಅವತ್ತು ಐಸ್ ಕ್ಯಾಂಡಿ ಕೊಟ್ಟ ಮಕ್ಕಳು ಈಗ ದೊಡ್ಡದಾಗಿ ಈಗ ಎಲ್ಲ ಜನ ನನ್ನ ಮೇಲೆ ಪ್ರೀತಿ ಇಟ್ಟಿದ್ರು ನೋಡಿ. ಹಾಕುವಾಗ ಚಡ್ಡಿ ಇರಲಿಲ್ಲ, ಬರೀ ಒಂದು ಅರಿದ ಚಡ್ಡಿಯಲ್ಲಿ ಬರ್ತಿದ್ರು ಶಾಲೆಗೆ. ಈಗ ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ದಾರೆ. ಕರಗಿದ ಐಸ್ ಕ್ಯಾಂಡಿ ತಿಂದು ಸತ್ಯವಾಗಲು ಎಲ್ಲಿ ಹೋದ್ರು ಒಂದು ಸೆಲೆಕ್ಟ್ ಕೊಡ್ತಾರೆ ಇವತ್ತು ಸಹ. ಯಾರಿಗಾದ್ರೂ ಮಕ್ಕಳಿಗೆ ಫ್ರೀಯಾಗಿ ಐಸ್ ಕ್ರೀಮ್ ಕೊಟ್ಟಿದ್ದು ನಾನು ಎಷ್ಟು ಕೊಟ್ಟಿದ್ದೇನೆ. ನನ್ನ ಯೂಟ್ಯೂಬ್ನಲ್ಲಿ ನಂದು 4 ವಿಡಿಯೋ ಉಂಟು ನೋಡಿ. ಯೂಟ್ಯೂಬಲ್ಲಿ ನಡೀತಾ ಉಂಟು ನೋಡಿ. ಅದನ್ನು ಯೂಟ್ಯೂಬ್ ನಿಮ್ಮ ಹೆಸರು? ಬಾಲಣ್ಣ ಅಂತ ಹೇಳಿದ್ರೆ ಐಸ್ ಕ್ಯಾಂಡಿ ಬಾಲಣ್ಣ ಯೂಟ್ಯೂಬ್ನಲ್ಲಿ ಉಂಟು ನನ್ನ ವಿಡಿಯೋ. ತುಂಬ ಎಲ್ಲಿ, ಯಾವ ಏರಿಯಾದಲ್ಲಿ ಸೇಲ್? ನಾನು ಉಪ್ಪಿನಂಗಡಿ ಶಾಲೆ, ಹೈಸ್ಕೂಲ್ ಡಿಗ್ರಿ ಕಾಲೇಜ್, ಅಲ್ಲಿಯೇ ಸೇಲ್ ಮಾಡಿ? ಹೌದು, ಅಲ್ಲಿಯೇ ಸೇಲ್ ಮಾಡಿ. 47 ವರ್ಷ. 47 ವರ್ಷ ಆಯಿತು.
11 ವರ್ಷದಿಂದ ಸ್ಟಾರ್ಟ್ ಮಾಡಿದೆ, ಈಗ 58 ವರ್ಷ ನನಗೆ. ಎಲ್ಲ ಕುಲ್ಫಿ, ಬೆಲ್ಲಕಂಡಿ, ಲಾಲಿ ಎಲ್ಲ ಮಿಕ್ಸ್ ತಯಾರು ಮಾಡೋದು ನೀವು? ಇಲ್ಲ, ನಾನು ಕಾಮತ್ ಕೊಳ್ಳೋದು ಉಪ್ಪಿನ ಅಂಗಡಿ, ಅಲ್ಲಿಂದ ತಗೊಳ್ಳೋದು ಅಷ್ಟೇ. ಹೌದೌದು. ಹಾಗೆ ನಿಮ್ಮ ಪ್ರೀತಿಗೆ ಧನ್ಯವಾದ. ತುಂಬ ಖುಷಿ ಆಯಿತು ಮಾತಾಡಿ. ನೀವು ಸಹ ನಿಮ್ಮ ಪ್ರೀತಿಗೆ. ಹೌದೌದು. ಓಕೆ, ಥ್ಯಾಂಕ್ ಯು ಸರ್. ಈಗ ಮೊದಲಾಗಿ ತಿನ್ನುವುದಿಲ್ಲ ಸರ್, ಐಸ್ ಕ್ರೀಮ್ ಇಲ್ಲ, ಲೈಕ್ ಮಾಡೋದಿಲ್ಲ ಯಾರು. ಈಗ ದೊಡ್ಡದು ಎಲ್ಲ ಚಿಕ್ಕದ 10 ಪೈಸೆ 5 ಪೈಸೆದೆಲ್ಲ ಐಸ್ ಕ್ರೀಮ್ ಕಿನಿ ಮಾಡಿದ್ರು ಮಕ್ಕಳು ಸೌಂಡಿಗೆ ಬರೋದಿಲ್ಲ, ಕೇಳಿ ಬರ್ತಾರೆ ಎಷ್ಟೋ ಜನ ಬರ್ತಾರೆ. ನನಗೆ ಪೇಟೆಯಲ್ಲಿ, ಉಪ್ಪಿನಂಗಡಿ ಪೇಟೆಯಲ್ಲಿ ನನ್ನ ಡೈಲಿ ಕಸ್ಟಮರ್ ಇದ್ದಾರೆ. ಹೌದು, ಸತ್ಯವಾಗಲು ಉಪ್ಪಿನಂಗಡಿಯಲ್ಲಿ ನಾನು ವ್ಯಾಪಾರ ಜಾಸ್ತಿ ಮಾಡೋದು. ಈಗ ಮೊದಲಿನ ಬಿಸಿಲಲ್ಲ, ಈಗ ಬಿಸಿಲು ಜಾಸ್ತಿ ಉಂಟು, ಬಿಸಿಲು ಜಾಸ್ತಿ ಉಂಟು. ಆದರೆ ಐಸ್ ಕ್ರೀಮ್ ತಿನ್ನೋರು ಭಾಳ ಕಮ್ಮಿ ಆಗಿದ್ದಾರೆ ಈಗಿನ ಮಕ್ಕಳು. ಮೊದಲೆಲ್ಲ ಐಸ್ ಕ್ರೀಮ್ನಲ್ಲೇ ಜೀವನ ಹೋಗ್ತಾ ಇತ್ತು, 5 ಪೈಸೆ 10 ಪೈಸೆಯಿಂದ. ಹೌದು, ನೀವು ಐಸ್ ಕ್ರೀಮ್ ತಿಂದಿದ್ದೀರಾ? ಯಾವಾಗ? ಈಗ ತಿಂದ್ವಿ, ಚೆನ್ನಾಗಿತ್ತು. ಚೆನ್ನಾಗಿತ್ತಲ್ಲ? ಥ್ಯಾಂಕ್ ಯು. ಓಕೆ ಸರ್. ಕುಲ್ಪಿಗೆ ಇಲ್ಲಿ 8 ರೂಪಾಯಿ, ಪುತ್ತೂರಲ್ಲಿ. ಅರ್ಲದಲ್ಲಿ ಎಲ್ಲ ಈಗ 30 ರೂಪಾಯಿ ಆಗಿದೆ. ಬೀಚ್ ಆಚೆ ಎಲ್ಲ ಆ ಸೈಡ್ ಬರ್ದಿದ್ದೆ, ಅವ್ರ ಹತ್ರ ಕೇಳಿದ್ವಿ ಸರ್. ಹೌದಾ? ಹಾಂ, ಇದಕ್ಕೆ 8 ರೂಪಾಯಾ? ಇದಕ್ಕೆ 8 ರೂಪಾಯಾ ಅಷ್ಟೇ? ನಾನು 7 ರೂಪಾಯಿ 20 ರೂಪಾಯಿ 3 ಕೊಡ್ತೇನೆ. 20 ರೂಪಾಯಿಗೆ 3 ಅಂತೆ. ಇದು ಬ್ಲೂ ಯೂನಿಫಾರ್ಮ್. ಎಂತಕ್ಕೆ ಬ್ಲೂ ಯೂನಿಫಾರ್ಮ್ ಎಂತಕ್ಕೆ? ಬ್ಲೂ ಬ್ಯಾಂಕ್, ಹೊಸದು ಬ್ಯಾಂಕ್ ಓಪನ್. ಇದು ಬ್ಲೂ ಅಂತ, ಇದ್ಯಾಕೋ ಬೇರೆ ಜಾತಿಗೆ ಸೇರಿದಾಗಿ ಉಂಟು ಕಲರ್. ಇವಾಗ ಜಾಸ್ತಿ ಚಡ್ಡಿ ಬ್ಲೂ ಹಾಕುದು ಹಾಗೆ. ಏನಿಲ್ಲ, ಮದುಮಗ. ನಿಂಗೆ ಬ್ಲೂ ಇಷ್ಟವಾ? ಹೌದೌದು. ನಿನ್ನ ಚಡ್ಡಿ ಕಲರ್ ಬ್ಲೂ. ಹಲೋ, ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೇವೆ. ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೇವೆ. ದಂಪತಿ ಸಮೇತರಾಗಿ ಸಿಕ್ಕಿದ್ದೀರಿ. ನೀವು ದಂಪತಿ ಸಮೇತರಾಗಿ ನಮಗೆ ಟಿವಿಯಲ್ಲಿ ಸಿಗ್ತಾ ಇರ್ತೀರಿ. ಮುಂದೆ ಸಿಗೋದು ಅಷ್ಟರಲ್ಲುಂಟು. ಅದು ಸಿಕ್ಕಿದ್ದು ಖುಷಿ ಆಯಿತು. ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮು, ತುಂಬ ಖುಷಿ ಆಗ್ತಾ ಇದೆ. ಸಾಯಿ ಕಿರಣ್ ಅವರು ಅದ್ಭುತ ಕಲಾವಿದರು. ಅವರ ಇನ್ಸ್ಟಾಗ್ರಾಮಲ್ಲಿ ಅವರ ತಮ್ಮನ ಜೊತೆ ಚೆಂಡೆ ಎಲ್ಲ ಬಾರಿಸ್ತಿರ್ತಾರೆ. ಅದು ಮತ್ತೆ ಏನೆಲ್ಲ ಇದೆ ನಿಮ್ಮ ಟ್ಯಾಲೆಂಟ್ ಅಂತೆಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟನ್ನು ಒಂದು ಕಲೆಕ್ಟ್ ಮಾಡ್ತೇವೆ. ಸೊ ಒಂದು 30-40 ಇನ್ಸ್ಟ್ರೂಮೆಂಟ್ ಉಂಟು. ಅದೇ ಮೇನ್, ಅದೇ ಒಂದು ಹವ್ಯಾಸ, ಇನ್ಸ್ಟ್ರೂಮೆಂಟ್ ಕಲೆಕ್ಟ್ ಮಾಡೋದು ಮತ್ತು ಅದನ್ನು ನುಡಿಸುವುದು. ಅದು ಸಹ ನಿಮಗೆ ಫ್ಯಾಮಿಲಿಯಿಂದ ಬಂದಂಥದ್ದು, ಯಾವುದು ಕಲಿತು ಮಾಡುವಂಥದ್ದಲ್ಲ. ಬಟ್ ಜನ ಲೈಕ್ ಮಾಡ್ತಾ ಇದ್ದಾರೆ, ಅದೊಂದು ಖುಷಿ. ಅದನ್ನು ಯಾವುದರಲ್ಲಿ ನೋಡ್ಬೋದು? ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಯಾವುದು? ಯೂಟ್ಯೂಬ್? ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಎರಡು ಕೂಡ ಅನುಭವ.official ಅಂತ, ಅದರಲ್ಲೇ ಬರ್ತದೆ. ಅನುಭವ.officialಲ್ಲೇ. ಧನರಾಜ್ ಮದುವೆ ಆಗ್ತದೆ. मेरे सपनों के रानी कब आएगी तू, आई रुक मस्तानी कब आएगी तू, मेरे जाए जिंदगानी कब आएगी तू, चलिया तू चलिया. ಯಾಕೆ ಬ್ಲೂ ಕಲರ್? ಯಾಕ ಚಡ್ಡಿ ಕಲರ್ ಅದಕ್ಕೆ. ಅವತ್ತು ನಾವು ಕೂಡು ಕುಟುಂಬ ಅಂತೇಳಿ ಲಾಗ್ ಮಾಡಿದಾಗ ನಿಮಗೆ ಒಂದಷ್ಟು ಪರಿಚಯ ಇರ್ಬೋದು ಈ ಫ್ಯಾಮಿಲಿ ಬಗ್ಗೆ. ಹೇಗೆ ಅನಿಸ್ತಿದೆ? ಮೊಮ್ಮಗ ಫಸ್ಟ್ ನಿಮ್ಮ ಫ್ಯಾಮಿಲಿಯ ಮೊಮ್ಮಗನ ಉಪನಯನ. ಹೌದು, ಒಳ್ಳೆಯದಾಗಿ ನಡೆದಿದೆ. ಅದರೊಟ್ಟಿಗೆ ಇನ್ನೊಬ್ಬಂತ ಹುಡುಗಂದು ನಡೆದಿದೆ. ಅದೊಬ್ಬ ಹುಡುಗ ಯಾರು? ಅದು ಸುದೀನ್. ಯಾರು? ಇವತ್ತು ಅದು ಅಂದರೆ ಅಣ್ಣನ ಮಗನ ಉಪನಯನದ ಸಂದರ್ಭದಲ್ಲಿ ಬೇರೆ ಯಾರಾದರೂ ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಇದ್ದು ಉಪನಯನ ಮಾಡಲಿಕ್ಕೆ ಕಷ್ಟ ಆದಂತಹ ಯಾರಾದರೂ ಕುಟುಂಬದವರಿದ್ದರೆ ಅವರಿಗೆ ಕೂಡ ಇವತ್ತು ಉಪನಯನವನ್ನು ಇವನ ಒಂದು ಲೆಕ್ಕದಲ್ಲಿ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದ. ಹಾಗೆ 2-3 ಯಾರಾದರೂ ಒಟ್ಟುಗಳಿದ್ದರೆ ಹುಡುಕ್ತಾ ಇದ್ದ. ಕೊನೆಗೆ ಒಬ್ಬರು ಒಟ್ಟು ಅವನಿಗೆ ಬಂಟ್ವಾಳದವರು ಸಿಕ್ಕಿದ್ರು, ಮಣಿಹಳ್ಳದವರು. ಬಹುಶಃ ಅವರು ಕೂಡ ಖುಷಿ ಪಟ್ಟಿದ್ದಾರೆ ಇವತ್ತು ಆ ಒಂದು ಸಂಭ್ರಮವನ್ನು. ಅವರಿಗೆ ಒಂದು ನಮ್ಮ ಮಗನಿಗೆ ದೇವರೇ ಈ ಒಂದು ಸೌಭಾಗ್ಯವನ್ನು ಒದಗಿಸಿಕೊಂಡಿದ್ದಾರೆ ಅಂತ ಆ ತಾಯಿ ಹೇಳುವಾಗ ನಮಗೆ ನಮ್ಮ ಅಣ್ಣನ ಬಗ್ಗೆ ತುಂಬ ಹೆಮ್ಮೆ ಅಂತ ಅನಿಸಿತು. ಯಾರೂ ಸಿಕ್ಕಿರಲಿಲ್ಲ ಅಂತ ಬೇಜಾರು ಮಾಡಿ ಬಂದ ಮನೆಗೆ. ಎಂತ ಮಾಡ್ದಮ್ಮ ಹೀಗೀಗೆ ಅಂತ ಹೇಳ್ತಾ ಇದ್ದ. ಮತ್ತೆ ದೇವ್ರ ಹತ್ರ ಕೈ ಮುಗಿದು
ಹೇಳಿ ಸೀದಾ ಹೋಗಿ ಸ್ವಲ್ಪ ಹೊತ್ತಾಗುವಾಗ ಅಂಗಡಿಯಿಂದ ಮತ್ತೆ ಸುದ್ದಿ ಹೇಳ್ದ. ನಾನು ಈಗ ಕೈ ಮುಗಿದು ಬಂದದ್ದಲ್ಲಮ್ಮ, ಈಗ ಒಬ್ಬ ಹುಡುಗ ಸಿಕ್ಕಿದ. ಹೌದಾ? ಹಾಂ ಅಂತ ಹೇಳಿದ. ಹೌದು, ದೇವರಿದ್ದಾರೆ, ಅದನ್ನು ದೇವರು ಒದಗಿಸ್ತಾರೆ ಮನಸ್ಸಿನ ಮಾಡಿದ್ದಕ್ಕೆ. ಒಳ್ಳೆ ಕೆಲಸ ಮಾಡುವಾಗ ದೇವ್ರದ ಇದಿರ್ತದೆ ಅಂತ ಹೇಳ್ದೆ ಮತ್ತೆ ಸಿಕ್ಕಿರೋದು ಮತ್ತು ಆ ರೀತಿ ಯೋಚನೆ ಮಾಡಿರೋದು ಎರಡು ಒಂದು ದೇವರ ಸಂಕಲ್ಪನೆ. ತುಂಬ ಖುಷಿ ಆಯಿತು. ನಮ್ಮ ಮನೆಯ ಕಾರ್ಯಕ್ರಮದಲ್ಲಿ ಯಾರೋ ಒಬ್ಬರಿಗೆ, ಪ್ರತಿಯೊಬ್ಬರು ಈ ರೀತಿ ಯೋಚನೆ ಮಾಡಿದರೆ ಇನ್ನೊಬ್ಬರಿಗೆ ಯಾರಿಗೂ ಆಸೆ ಇರುತ್ತೆ, ಕನಸಿರುತ್ತೆ. ಆ ಕನಸನ್ನು ನಾವು ನನಸು ಮಾಡಿದಾಗೆ ಆಗುತ್ತೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಒಂದು ಯೋಚನೆ. ಒಳ್ಳೆಯದಾಗಲಿ. ವಿಘ್ನೇಶ್, ಅಮ್ಮ, ವನಿತಾ ಅತ್ತೆ ಮತ್ತು ವಿನಿಲ್, ವಿಮಾನ್ ಎಲ್ರಿಗೂ ಮತ್ತು ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲ ಬಂಧುಗಳಿಗೆ ಈ ಒಂದು ಉತ್ಸಾಹ, ಈ ಒಂದು ಖುಷಿ ಯಾವತ್ತೂ ತುಂಬಿ ತುಳುಕ್ತಾರೆ ಎಲ್ಲರ ಕಡೆಯಿಂದ ಹೇಳುವುದ. ನಾವೆಲ್ಲ ಯೋಚನೆ ಕೂತಿರೋ ಮೊದಲು ನಮ್ಮೆಲ್ಲ ಕಡೆಯಿಂದ ನಿಮ್ಮೆಲ್ಲ ಕಡೆಯಿಂದ ಪ್ರೀತಿಗಳು ಶುಭಾಶಯ ನಮ್ಮ ಒಡುವಿಗೆ ಆಶೀರ್ವಾದ ಮಾಡ್ತಾ ಇಲ್ಲಿಗೆ ಸಮ್ಮಾನಗೊಳಿಸಿದ್ದೇವೆ. ಮತ್ತೆ ಭೇಟಿ ಹೋಗುವ, ಮತ್ತೆ ಮಾತಾಡುವ, ಮತ್ತೆ ಹಾಡುವ, ಬಿಡುವ, ಮಸ್ತಿ ಹೋಗಿ ಮಾಡುವ ಹೇಳ್ಕೊಳ್ತಾ ಪ್ರೀತಿ ಬಿಟ್ಕೊಂಡು ಎಲ್ಲಿಗೂ ಶುಭ ಸಂಜೆಯೊಂದಿಗೆ ನಿರ್ಮಿಸಿದ್ದೇನೆ. ಎಲ್ರಿಗೂ ಒಳ್ಳೆದಾಗಲಿ, ಎಲ್ಲ ಒಳ್ಳೆದಾಗಲಿ. ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು. ಕಾರಿನಲ್ಲಿ ಮಹಾಲಿಂಗೇಶ್ವರದ್ದು ಐಡಲ್ ಮಾಡಿಕೊಟ್ಟದ್ದು ಇದೇ ವ್ಯಕ್ತಿ, ಮಿಥುನ್ ಡೈಮಂಡ್ ರಾಜ್ ಅಂತ ಹೆಸರು. ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವರಿಗೆ ಬೇಕಾದ? ಇನ್ಸ್ಟಾಗ್ರಾಮಲ್ಲಿ ತತ್ವಮಸಿ ಆರ್ಟ್ ವರ್ಕ್ ಅಂತ ಹೇಳಿದೆ, ಅದು ಇನ್ನೊಂದು ಮತ್ತೆಲ್ಲ ವಿಡಿಯೋಸಲ್ಲಿ ನಂದು ನಂಬರ್ ಹಾಕಿರ್ತೇನೆ ಕೆಳಗಡೆ. ಸೂಪರ್, ಅದರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡ್ದಾ ಅಂಬರೀಷ್ ಮತ್ತು ಜೂನಿಯರ್ ರಿಷಬ್ ಶೆಟ್ಟಿ ಅವರೆಲ್ಲ ಇದ್ರು. ಅವ್ರು ಬಂದಲ್ಲಿ ಮಾತಾಡ್ಲಿಕ್ಕೆ ಎಲ್ಲ ಹಾಗೆ ಇದ್ದಿತ್ತು ಎಲ್ಲ ಸಾಧಾರಣ ಮಾತಾಡಿದವ್ರಿ. ಮತ್ತೆ ಬೋಲರ್ ಇದ್ದಿತ್ತು. ಹಾ, ಬೋಲರ್ ಎಲ್ಲ ಹಾಗೆ ಆಗಿದೆ. ಹೌದಾ? ಉಡುಪಿಯಲ್ಲಿ ಒಂದು ಮನೆ ಗೃಹ ಪ್ರವೇಶ ಇದೆ, ಬನ್ನಿ ಅಲ್ಲಿಗೆ ಹೋಗೋಣ. ಮಸೀದಿಗೆ ನಿದ್ದೆ ಬಂದಿದೆ. ಪದ್ಮನಾಭ ನಿಲಯ ಹೊಸ ಮನೆ ಭಾರಿ ಚಂದ ಉಂಟು. ಎಷ್ಟು ಜನ ಸೇರಿದ್ದಾರೆ. ಪಾಂಡೇಶ್ವರದ ಸುಜಾತ ಅಂದ್ರೆ ಪಾಂಡೇಶ್ವರದಲ್ಲಿ ತುಂಬಾ ಫೇಮಸ್. ಈಗ ನೆಕ್ಸ್ಟ್ ಸುಜಾತ ರೋಡ್ ಅಂತ ಹೇಳಿ ಮಾಡ್ತಾರಂತೆ ಪಾಂಡೇಶ್ವರದಲ್ಲಿ, ಒಂದು ರೋಡ್ಗೆ ಹೆಸರು. ಪ್ರಜ್ಞಾನಿಗೆ ಏನಾಗಬೇಕಿತ್ತು? ಪ್ರಜ್ಞಾನ್ ಅಜ್ಜ. ಹೌದು, ಇವರು ನವೀನ್ ಮಾವ. ನನಗೆ ಗೊತ್ತುಂಟು ಮಾದೇಶ. ಜೋಡಿ ನಂಬರ್ 1 ಮಾದೇಶ ಅಂತ ಹೇಳು. ಇಲ್ಲಿ ಹೇಳು ಹೇಳು ಅವ್ರಿಗೆ ಹೇಳಿದ್ದಕ್ಕೆ ಹೇಳು. ಹೇಳ್ಬೇಡ, ನೀನೊಬ್ರು ಆರ್ಟಿಸ್ಟ್, ಎಲ್ಲಿ ಬೇಕಾದ್ರೂ ಹೇಳ್ಬೋದಲ್ವಾ? ಅದಕ್ಕೆ ಮಾತಾಡ್ತಾರೆ. ಆರ್ಟಿಸ್ಟ್ ಅಂದ್ರೆ ಮುಗೀತು ಕತೆ, ಮಾನ ಮರ್ಯಾದೆ ಬಿಟ್ಟು ಎಲ್ಲ ಕಡೆ ಏನಂತ. ಇದು ವಸ್ತ್ರಜ್ಞ ಸಾರಿ ಅಲ್ಲವಾ? ಕರೆಕ್ಟಾ? ನಾನೇ ಕಂಡು ಹಿಡ್ದ ನೋಡು. ಹೇಗಿದೆ ವಸ್ತ್ರಜ್ಞ ಸೀರೆ? ಒಳ್ಳೆ ಉಂಟು. ಥ್ಯಾಂಕ್ ಯು. ವಸ್ತ್ರಜ್ಞ ಪ್ರಜ್ಞೆ ನಡೆಸ್ತಿದ್ದಾಳೆ ಅಂದಾಗ ಅದಕ್ಕೆ ಒಂದು ಸಪೋರ್ಟಿವ್ ಆಗಿ ಒಂದು ತಗೋತೀವಿ, ಒಂದು ಸಪೋರ್ಟ್ ಅವರದ್ದು. ಥ್ಯಾಂಕ್ ಯು. ಮಂಗಳೂರಿಂದ ಅದಕ್ಕೋಸ್ಕರ ರಿಕ್ಷಾ ಮಾಡ್ಕೊಂಡು ಬಂದು 1,500 ರಿಕ್ಷಾಕ್ಕೆ ಕೊಟ್ಟು 1,100 ರೂಪಾಯಿದು ಸೀರೆ ತಗೊಂಡು ಹೋಗ್ತಾರೆ.
ಇಷ್ಟು ಜನವ ಹಾಂ, ಇಡೀ ಊರು ಎಲ್ಲ ಬಂದಿದ್ದಾರ ಅಂತಲ್ಲ. ಊರಿಗೆ ಉಪಕಾರಿ, ಅದಕ್ಕೆ ಇಷ್ಟು ಜನ. ಊರಿಗೆ ತುಂಬ ಫೇಮಸ್ ಆಯ್ತಾ, ಯಾಕಂದರೆ ಇವರು ನಾಟಿ ವೈದ್ಯರು. ಇದು ಪದ್ಮನಾಭ ನಿಲಯ ಅನ್ನೋದು ಇವರ ನವೀನ್ ಆಚಾರ್ಯ ಅವರ ತಂದೆ ಹೆಸರು. ಅವರು ತುಂಬ ದೊಡ್ಡ ಹೆಸರು ಮಾಡಿರೋರು. ಊರಿಗೂ ಸಹಾಯ ಮಾಡ್ತಿದ್ರಂತೆ ಆ ಟೈಮಲ್ಲಿ. ಊರಿಗೆ ಉಪಕಾರ ಆದರೆ ಇಷ್ಟು ಜನ ಬರ್ತಾರೆ, ಎಷ್ಟು ಜನ ಪ್ರೀತಿ ತೋರಿಸ್ಲಿಕ್ಕೆ ಬರ್ತಾರೆ. ಮಗ ಕೂಡ ಮದ್ದು ಕೊಡ್ತಾ ಇದ್ದಾರೆ, ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮದ್ದೆಲ್ಲ ಮೈಯಲ್ಲಿ ಬಿದ್ದದಕ್ಕೆಲ್ಲ ಇಂಥ ಧರ್ಮದವರು ಅಂತಲ್ಲ, ಎಲ್ಲ ಧರ್ಮದವರು ಬಂದು ಇವರ ಏನು ಅದಕ್ಕೆ ಉಚಿತ. ಹೌದು, ಅವರು ಎಷ್ಟು ದುಡ್ಡು ಕೇಳಲ್ಲ, ದೇವರ ಸ್ಟ್ಯಾಂಡಲ್ಲಿ ಇಟ್ಟದನ್ನು ಸ್ವೀಕಾರ ಮಾಡ್ತಾರೆ ಅಷ್ಟೇ. ಮತ್ತೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಏನಿಲ್ಲ. ನನ್ನ ತೀರ್ಥರು ತುಂಬ ಹೆಸರುವಾಸಿಯಾದವರು ಮುಡಿಪ ಪದ್ಮನಾಭಾಚಾರ್ಯ ಅಂತೇಳಿ ಹಲವಾರು ಜನರಿಗೆ ನಾಟಿ ಔಷಧಿ ಕೊಟ್ಟು ಅವರನ್ನೆಲ್ಲ ಗುಣಮುಖ ಮಾಡ್ತಿದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಅವರು ನಿಧನರಾಗಿ 10 ವರ್ಷ ಆಯಿತು. ಆದರೆ ಅದೇ ನಮಗೆ ಒಂದು ಬೇಸರ. ಆದರೆ ಅವರ ನೆನಪಿಗೋಸ್ಕರ ನಾನೊಂದು ಮನೆ ಕಟ್ಟಿದ್ದೇನೆ. ಆ ಮನೆಗೆ ಶ್ರೀ ಪದ್ಮನಾಭ ನಿಲಯ ಅಂತ ಹೆಸರು ಇಟ್ಟಿದ್ದೇನೆ. ಅವರು ಇಲ್ಲದಿದ್ದರೂ ಕೂಡ ಈ ಮನೆಯನ್ನು ಆ ಹೆಸರು ಓದಿ ಅವರ ಹೆಸರು ಅಮರವಾಗಿ ಇರಲಿ ಅಂತೇಳಿ ಹೇಳಿಕೊಂಡು ನಾನು ಆ ಹೆಸರನ್ನು ಇಟ್ಟಿದ್ದೇನೆ. ಇನ್ನು ಮುಂದೆ ಬರುವವರೆಲ್ಲ ಕೂಡ ಇದು ಮುಡಿಪು ಪದ್ಮನಾಭಾಚಾರ್ಯ ಮನೆ ಎನ್ನುವ ನಿಟ್ಟಿನಲ್ಲಿ ಬರಲಿ. ನವೀನ್ ಆಚಾರ್ಯ ಅವರ ಮಗಳು, ದೊಡ್ಡ ಮಗಳು, ಇನ್ನೊಬ್ಳು ಸಣ್ಣ ಮಗಳಲ್ಲಿದ್ದಾಳೆ. ನಾನು ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಈಗ ಇಂಟರ್ನ್ಶಿಪ್. ನೀವು ಕೂಡ ಪನಹಳ್ಳಿಯಲ್ಲಿ ಅಪ್ಪ ಇಲ್ಲ ಅಪ್ಪ ನಾಟಿ ವೈದ್ಯ. ಹೀಗೆ ನಾನು ಆಯುರ್ವೇದಿಕ್ ಮಾಡಿದ್ದೆ. ಅಂದ್ರೆ ಅದೇ ಕ್ಯಾಟಗರಿಯಲ್ಲಿ ಕೈಂಡ್ ಆಫ್. ಅದು ಅವರ ಇಂಟ್ರೆಸ್ಟ್ ಅಲ್ಲಿ ಬಂದಿಲ್ಲ. ನನ್ನ ತಾತನಿಗೆ ತುಂಬ ಇಷ್ಟ ಇತ್ತು. ನವೀನ್ ಆಚಾರ್ಯ ಅವರ ಮೊದಲನೇ ಪುತ್ರಿ. ಸೆಕೆಂಡ್ ಸಾರಿ ಮೊದಲನೇ ಪುತ್ರಿ. ಅಲ್ಲಿ ನಾನು ಇನ್ನೊಂದು ಯಾವುದು ಅಂತಂತ ನೋಡು. ಇದು ನೀನು ಎಷ್ಟನೇ ಕ್ಲಾಸಾ? ನಾನು 6th. ಅಜ್ಜನ ಬಗ್ಗೆ ಅಂತ ಹೇಳು. ಅಜ್ಜ ಹೇಗಿದ್ರು ಅಂತ ನಿಂಗೆ ಗೊತ್ತಿಲ್ವಾ? ಗೊತ್ತಿಲ್ಲ, ನಾನು 1 ವರ್ಷ ಇರಾಗನೇ ತೀರಿದ್ರು. ಹೌದಾ? ಅಜ್ಜ ಏನು ಮಾಡ್ತಿದ್ರಂತೆ? ಅಜ್ಜ ಮದ್ದು ಕೊಡ್ತಿದ್ರು. ಹಿಂಗೆ ಅವರು ದಾನ ಮಾಡಿದ್ದೇನದು ಕತೆ ಗೊತ್ತಾ? ಇಲ್ಲ. ಎಂತ ಗೊತ್ತಿಲ್ಲ. ಊರಿಗೆ ಉಪಕಾರ ಆಗಿದ್ರಂತೆ. ನಿಮಗೆ ಎಲ್ಲ ಊರಿನವರ ಆಶೀರ್ವಾದ ಇರ್ತದೆ, ಗೊತ್ತುಂಟಾ? ಒಳ್ಳೆದಾಯ್ತು. ಇಪ್ಪತ್ತೈದನೇ ವರ್ಷಕ್ಕೆ ಆದರ್ಶಮಯವಾದ ದಂಪತಿ ಜೀವನ ನಡೆಸ್ತಿರೋ ನಿಮಗೆ ಶುಭವಾಗಲಿ ಇಬ್ಬರಿಗೂ. ಹಾಗೆ ಆಶೀರ್ವಾದ ನಮಗೆ ಸದಾ ಶ್ರೀರಕ್ಷೆಯಾಗಿರಲಿ. ನಮ್ಮ ನವೀನ್ ನನಗೆ ಚಿಕ್ಕ ಆಗಬೇಕಲ್ಲ, ಇವರು ನಾಟಿ ವೈದ್ಯ ಕೂಡ ಹೌದು. ನಿಮ್ಮ ಬಗ್ಗೆ ಹಲವಾರು ಜನ ತುಂಬ ಒಳ್ಳೆಯ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಜ್ಜನ ಬಗ್ಗೆನೂ ಕೂಡ ಹೇಳಿದರು. ನೀವು ಎಷ್ಟು ಉಪಕಾರಿ ಅಂದರೆ ಇಲ್ಲಿ ಜನ ಸೇರಿದಾರಲ್ಲ ಅದೇ ಸಾಕ್ಷಿ. ಮುದ್ದಾದ 2 ಮಕ್ಕಳು ಮತ್ತು ಇವರ ಮುದ್ದಾದ ಹೆಂಡತಿ. ಓಕೆ, ಒಳ್ಳೆಯದಾಗಲಿ ಸರ್. ಬಾಯಲ್ಲಿ ಎಷ್ಟು ಬೆಡ್ರೂಮ್ ಉಂಟು? ಹೌದಾ? ಇದು ನಿಂದು ಮತ್ತು ಅಕ್ಕನಿಗೆ ಮದುವೆ ಆದರೆ ಆಮೇಲೆ ನೀನು ಹೊರಗೆ ನಿಂಗೆ ಹಾಲಲ್ಲಿ ಎಲ್ಲಿ? ಇಲ್ಲೊಂದು ವಸ್ತ್ರ ಅದೇಯಾ? ಇದು ವಸ್ತ್ರ. ಎಲ್ಲ ಫಂಕ್ಷನ್ ಮುಗಿಸಿ ಈಗ ಮನೆಗೆ ಬಂದ್ವಿ. ಅದರ ನಡುವೆ ಇವಳು ಏನೋ ನುಳಿತಿದ್ದಾಳೆ. ಏನು ಹೇಳು? ನನ್ನ ಸಾರಿಗೆ ತುಂಬ ಚೆಂದ ಉಂಟಂತ ತುಂಬ ಚೆನ್ನಾಗಿ ಹೇಳಿದರು. ಇದು ಉಡ್ಲಿಕ್ಕೆ ಸಹ ತುಂಬ ಖುಷಿ ಆಗ್ತದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತದೆ. ಹಾಗೆಯೇ ವೇರ್ ಮಾಡಲಿಕ್ಕೆ ತುಂಬಾ ಕಂಫರ್ಟೇಬಲ್ ಇದೆ. ಸೊ ತುಂಬಾ ಇಷ್ಟ ಆಯಿತು ನನಗೆ ಈ ಸ್ಯಾರಿಯಲ್ಲಿ ತುಂಬ ಕಲರ್ಸ್ ಕೂಡ ಉಂಟು. ರಾಮ ಗ್ರೀನ್ ಉಂಟು, ಗ್ರೇ ಉಂಟು, ಆರೆಂಜ್ ಉಂಟು, ಬಾಟಲ್ ಗ್ರೀನ್ ಉಂಟು, ಹಾಗೆಯೇ ಮೆರೂನ್ ಕಲರ್. ನಿಮ್ಗೆ ಈ ಸಾರಿ ಇಷ್ಟ ಆಗಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಗೊತ್ತಿದೆಯಲ್ಲ, 6361503586ಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ. 6361503586 ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಆರ್ಡರ್ ಮಾಡಿ. ವಸ್ತ್ರಜ್ಞ ಸಾರಿಗೆ ಸಪೋರ್ಟ್ ಮಾಡುತ್ತಿರೋರಿಗೆ ಮತ್ತು 5 ವಸ್ತ್ರಜ್ಞ ಸಾರಿ ಇತ್ತು ಫಂಕ್ಷನಲ್ಲಿ. ಹೌದು. ಓಕೆ, ಇದಾಗಿತ್ತು ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಈ ಡೈಲಿ ಲಾಗಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.